ರಾತ್ರಿ ಮಳೆಗೆ ತತ್ತರಿಸಿದೆ ರಾಜಧಾನಿ ಬೆಂಗಳೂರು. ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯವರೆಗೂ ನಿರಂತರವಾಗಿ ಮಳೆ ಸುರಿದಿದೆ ರಾಜಧಾನಿ ಬೆಂಗಳೂರಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಸಾಕು ನಾನಾ ಅವಾಂತರಗಳು ಆಗುತ್ತೆ. 5 ಗಂಟೆಗಳ ಕಾಲ ಸತತ ಮಳೆಗೆ ಕೆರೆಯಂತಾಗಿದೆ ನಗರ. ಒಂದು ಮಳೆಯನ್ನೇ ತಡಿತಾ ಇಲ್ಲ ಬೆಂಗಳೂರು. ಪ್ರಮುಖ ರಸ್ತೆಗಳ ಮೇಲೆ ನೀರು ನಿಂತಿದೆ. ಮಳೆ ನೀರು ಹಾಗೆ ಇದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗಿ ಜನ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸತತ 5 ಗಂಟೆಗಳ ಸುರಿದ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಬೆಳಗ್ಗೆ ಕಚೇರಿಗಳಿಗೆ ತೆರಳೋದಕ್ಕೆ ಬೆಂಗಳೂರಿಗರು ಕಷ್ಟಪಡಬೇಕಾಗಿದೆ. ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದ್ರು. ಮಳೆ ನೀರಿನ ಜೊತೆಗೆ ರಸ್ತೆ ಗುಂಡಿಗಳ ಅವಾಂತರಗಳು ಕೂಡ ಆಗಿದೆ. ಮಹದೇವಪುರದಲ್ಲಿ ಕೂಡ ನೋಡಿ, ಕಮ್ಮಸಂದ್ರದಲ್ಲಿ, ಹಾಗೇನೆ ಬೆಂಗಳೂರು ಹೊಸೂರು ಹೈವೇ, ಚಿಕ್ಕಪೇಟೆ, ಹೆಬ್ಬಗೋಡಿ, ಹೆಬ್ಬಾಳ ಎಲ್ಲ ಕಡೆಯಲ್ಲಿ ಕಾಣಿಸ್ತಾ ಇರೋದು ನೀರು ನೀರು ನೀರು. ವಾಹನ ಸವಾರರು ಸಾಕಷ್ಟು ಕಷ್ಟಪಟ್ಟು ಅಲ್ಲಿ ವೆಹಿಕಲ್ಗಳನ್ನ ಮೂವ್ ಮಾಡ್ತಾ ಇದ್ರೆ ಅನೇಕ ಕಡೆಗಳಲ್ಲಿ ಕಂಪ್ಲೀಟ್ ಆಗಿ ಕೆರೆಯಾಗಿದೆ ರೋಡ್ಗಳು. ಬೆಂಗಳೂರಿನ ಪಣತ್ತೂರ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಹೊಸದಾಗಿ ನಿರ್ಮಿಸಿದ್ದಾರೆ ಅಂಡರ್ ಪಾಸ್. ಈಗ ಈ ಹೊಸದಾಗಿ ನಿರ್ಮಿಸಿರುವ ಅಂಡರ್ ಪಾಸ್ ಕೂಡ ಜಲಾವೃತವಾಗಿದೆ. ನೀರಿನಲ್ಲೇ ನಿಧಾನವಾಗಿ ವಾಹನಗಳು ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸತತವಾಗಿ ಸುರಿದ ಮಳೆಗೆ ಬೆಳಗ್ಗೆ ಇವತ್ತು ಜನ ಸಾಕಷ್ಟು ಕಷ್ಟಪಡಬೇಕಾಯಿತು. ನಿಧಾನಗತಿ ಸಂಚಾರದಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು. ಬಿಬಿಎಂಪಿ ವಿರುದ್ಧ ವಾಹನ ಸವಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಣತ್ತೂರು ಅಂಡರ್ ಪಾಸ್ ಯಾವ ರೀತಿಯಾಗಿತ್ತು, ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ ರೀತಿ, ಇವೆಲ್ಲದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ನಾನೀಗ ಪಣತ್ತೂರು ಅಂಡರ್ ಪಾಸ್ ನಲ್ಲಿದ್ದೀನಿ. ಇಲ್ಲಿನ ದೃಶ್ಯಗಳನ್ನ ನೋಡ್ತಾ ಹೋಗ್ಬೋದು. ನಿನ್ನೆ ಮಳೆ ಬಂದು ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇಲ್ಲೂ ನಿರ್ಮಾಣ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಇದು HAL ನಿಂದ ಪಣತ್ತೂರು ಕಡೆಗೆ ಕನೆಕ್ಟ್ ಮಾಡುವಂತ ಪ್ರಮುಖ ರಸ್ತೆ. ಈ ಪ್ರಮುಖ ರಸ್ತೆಯ ಮೇಲ್ಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಹಾದು ಹೋಗುತ್ತೆ. ಹೀಗಾಗಿ ಇಲ್ಲಿ ಒಂದು ನೂತನವಾಗಿ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆ ಅಂಡರ್ ಪಾಸ್ ನಲ್ಲೂ ಕೂಡ ನೀರು ನಿಂತು ವಾಹನ ಸವಾರರು ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿರುವಂತಹ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಇದುವರೆಗೂ ಕೂಡ ನೀರು ತೆರವು ಮಾಡೋದಕ್ಕೆ BBMPಗಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಅನ್ನೋದು ಇಲ್ಲಿನ ಜನರ ಆರೋಪ. ವಾಹನ ಸವಾರರು ನಿರಂತರವಾಗಿ ಇಲ್ಲಿ ವಾಹನ ಓಡಾಟ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತಿದೆ. ಹೀಗಾಗಿ ನಾವು ನೋಡಬಹುದು ಬೈಕ್ ಸವಾರರು, ದೊಡ್ಡ ದೊಡ್ಡ ವಾಹನಗಳ ನಡುವೆ ಬೈಕ್ ಸವಾರರು ಯಾವ ರೀತಿಯಾಗಿ ಪರದಾಟವನ್ನ ಮಾಡಿಕೊಂಡು ಆ ಕಡೆ ತಲುಪ್ತಾ ಇದ್ದಾರೆ ಅಂತ. ಇದು ಎರಡೂ ಕಡೆಗೆ, ಅಂದ್ರೆ ಒಂದ್ ಕಡೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಈ ಒಂದೇ ಅಂಡರ್ ಪಾಸ್ ಅನ್ನ ಸದ್ಯಕ್ಕೆ ಹೋಗೋದಕ್ಕೂ ಬರೋದಕ್ಕೂ ಬಳಸ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಇದರ ಜೊತೆಗೆ ಮಳೆ ಬಂದು ನೀರು ನಿಂತಿರುವ ಕಾರಣಕ್ಕಾಗಿ ಜನರು ಹೋಗೋದೋ ಬೇಡ ಅನ್ನುವಂತ ರೀತಿಯಲ್ಲಿ ನಿಂತು ಯೋಚನೆ ಮಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆ ಬೆಂಗಳೂರಿನ ಸಾಕಷ್ಟು ಕಡೆ ವಾಹನ ಸವಾರರು ರಸ್ತೆ ಮೇಲೆ ನೀರು ನಿಂತು ಪರದಾಡ್ತಾ ಇದ್ದಾರೆ. ಈಗ ಇದು ಪಣತ್ತೂರು ಅಂಡರ್ ಪಾಸ್ ನಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ಚಿತ್ರಣ ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.